ಜಸ್ಟಿಸ್ ಫಾರ್ ಗಿಲ್ಲಿ, ಗಿಲ್ಲಿ ಗೆಲ್ಲಲೇಬೇಕು, ಹಳ್ಳಿ ಪ್ರತಿಭೆ, ಮಣ್ಣಿನ ಮಗ, ಬಡವ್ರ ಮಕ್ಕಳು ಬೆಳಿಬೇಕು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪೂರ್ತಿ ಇದೇ ಕ್ಯಾಂಪೇನ್. ಪ್ರತಿಯೊಬ್ರು ಸ್ಟೇಟಸ್ ನಲ್ಲೂ ಗಿಲ್ಲಿ, ಪ್ರತಿಯೊಬ್ರು ಬಾಯಲ್ಲೂ ಗಿಲ್ಲಿ. ವೆರಿ ಗುಡ್, ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ತನ್ನ ಟ್ಯಾಲೆಂಟ್ ಇಂದ, ತನ್ನ ಇನ್ನೋವೇಷನ್ ಇಂದ ಇಡೀ ಕರ್ನಾಟಕದ ಮನಸ್ಸನ್ನ ಗೆದ್ದಿದ್ದಾನೆ ಅಂದ್ರೆ ವಿ ಶುಡ್ ಅಪ್ರಿಶಿಯೇಟ್ ಇಟ್. ಜನ ಅವನ ಪರ ನಿಲ್ಲೋದು ತಪ್ಪೇ ಅಲ್ಲ, ಆ ತಪ್ಪು ಅಂತ ನಾನು ಹೇಳೋದು ಇಲ್ಲ. ಆದ್ರೆ ನನ್ನ ಪ್ರಶ್ನೆ ಇರೋದು ನಿಮ್ಮ ಈ ಪ್ಯಾಷನ್ ಬಗ್ಗೆ ಅಲ್ಲ, ನಿಮ್ಮ ಈ ಸೆಲೆಕ್ಟಿವ್ ಕ್ರೈಟೀರಿಯಾ ಬಗ್ಗೆ. ಸ್ವಲ್ಪ ಯೋಚನೆ ಮಾಡಿ, ನಾವು ಗಿಲ್ಲಿಗೆ ಯಾಕೆ ಓಟ್ ಹಾಕ್ತಿದೀವಿ? ಅವನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಅವನು ಪ್ರಾಮಾಣಿಕ, ಕಷ್ಟಪಟ್ಟು ಮೇಲ್ ಬಂದಿದ್ದಾನೆ, ಅವನು ಆಡುವ ಆಟದಲ್ಲಿ ನ್ಯಾಯ ಇದೆ. ನಾವು ಓಟ್ ಹಾಕೋಕೆ ಮುಂಚೆ ಎಷ್ಟು ಅನಾಲಿಸಿಸ್ ಮಾಡ್ತೀವಿ ಅಲ್ವಾ? ಅವ್ನ್ ಟಾಸ್ಕ್ ಗೆದ್ನ, ಜಗಳ ಆಡದ್ನ, ಫೇಕಾ ಅಥವಾ ರಿಯಲ್? ಒಬ್ಬ ರಿಯಾಲಿಟಿ ಶೋ ಕಂಟೆಸ್ಟೆಂಟ್ ನ ಗೆಲ್ಸಕ್ಕೆ ನಾವು ರಾತ್ರಿ ಎಲ್ಲ ಚರ್ಚೆ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಮಾಡ್ತೀವಿ, ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಮೆಸೇಜ್ ಮಾಡ್ತೀವಿ, ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಶೋ ಅನ್ನ ನೋಡ್ತೀವಿ. ಯಾಕೆ? ಬಿಕಾಸ್ ಈ ಡಿಸರ್ವ್ಸ್ ಟು ವಿನ್. ಕರೆಕ್ಟಾ? ಈಗ ಬನ್ನಿ ರಿಯಲ್ ಮ್ಯಾಟ್ರಿಗೆ. ಇದೇ ಬುದ್ಧಿವಂತಿಕೆ, ಇದೇ ಅನಾಲಿಸಿಸ್, ಇದೇ ಪ್ಯಾಷನ್ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೆಸ್ಕೊಳ್ಳುವಂತಹ ಎಲೆಕ್ಷನ್ ಬಂದಾಗ ಎಲ್ಲೋಗಿರುತ್ತೆ ಬಾಸ್? ಒಬ್ಬ ಟಿವಿ ಶೋ ವಿನ್ನರ್ ನ ಸೆಲೆಕ್ಟ್ ಮಾಡೋಕೆ ಇರುವಷ್ಟು ಕ್ರೈಟೀರಿಯಾ ನಮ್ಮ ದೇಶ, ನಮ್ಮ ರಾಜ್ಯದ ನಾಯಕನನ್ನ ಸೆಲೆಕ್ಟ್ ಮಾಡೋಕೆ ಯಾಕಿಲ್ಲ? ಅಲ್ಲಿ ಗಿಲ್ಲಿಯನ್ನು ನೋಡುವಾಗ ಜಾತಿ ಏನಾದ್ರು ನೋಡಿದ್ರ, ಧರ್ಮ ಏನಾದ್ರು ನೋಡಿದ್ರ, ಅವನು ನಮ್ಮ ಊರವನ ಅಂತ ಏನಾದ್ರು ನೋಡಿದ್ರ? ಕೇವಲ ಅವನ ಯೋಗ್ಯತೆಯನ್ನ ನೋಡಿದ್ರು. ಆದ್ರೆ ಮತಗಟ್ಟೆಗೆ ಹೋಗುವಾಗ ನಮ್ ಜಾತಿಯವರು ನಮ್ಗೆ 500 ರೂಪಾಯಿ ಕೊಟ್ರು, ನಮ್ಗೆ 2000 ಕೊಟ್ರು, ನಮ್ ಕುಕ್ಕರ್ ಕೊಟ್ರು, ಅಥವಾ ನಮ್ಮ ತಾತ ಮುತ್ತಾತನಿಂದ ಇದೇ ಪಾರ್ಟಿಗೆ ಓಟ್ ಹಾಕ್ತಾ ಇದ್ರು, ಅದಕ್ಕೆ ನಾನು ಓಟ್ ಹಾಕ್ತೀನಿ ಅಂತ ಹಾಕ್ತೀನಿ. ಒಬ್ಬ ಎಂಟರ್ಟೈನರ್ ನ ಚೂಸ್ ಮಾಡೋಕೆ ಇರುವಷ್ಟು ಜವಾಬ್ದಾರಿ ನಮ್ಮ ಮಕ್ಕಳ ಭವಿಷ್ಯ ನಿರ್ಧರಿಸುವ ಸರ್ಕಾರವನ್ನ ಚೂಸ್ ಮಾಡೋಕೆ ಯಾಕಿಲ್ಲ? ಬಿಗ್ ಬಾಸ್ ನಡೆಯೋದು 90 ದಿನ. ಗೆದ್ದವನು ಒಂದು ಟ್ರೋಫಿ ತಗೊಂಡು ಮನೆಗೆ ಹೋಗ್ತಾನೆ. ನಿಮ್ ಲೈಫ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬರೋದು 5 ವರ್ಷಕ್ಕೊಂದ್ಸಲ. ನೀವು ತಪ್ಪು ಜನರನ್ನ ಗೆಲ್ಸಿದ್ರೆ ರೋಡ್ ಸರಿ ಇರಲ್ಲ, ಕರೆಂಟ್ ಇರಲ್ಲ, ಆಸ್ಪತ್ರೆಗಳಲ್ಲಿ ಬೆಡ್ ಸಿಗಲ್ಲ, ಸ್ಕೂಲಲ್ಲಿ ಮೇಷ್ಟ್ರು ಇರಲ್ಲ. ಗಿಲ್ಲಿ ಟಾಸ್ಕ್ ಆಡ್ನೋ ಇಲ್ವೋ ಅಂತ ಝೂಮ್ ಮಾಡಿ ನೋಡ್ತೀರಾ, ಆದ್ರೆ ನಿಮ್ MLA 5 ವರ್ಷ ಏನ್ ಕೆಲಸ ಮಾಡ್ದ ಅಂತ ಒಂದೇ ಒಂದು RTI ಕೆಳಗಡೆ ಅಪ್ಲಿಕೇಶನ್ ಹಾಕಿ ಕೂಡ ಕೇಳಲ್ಲ. ವೈ ದಿಸ್ ಹಿಪೋಕ್ರಸಿ? ಗಿಲ್ಲಿ ಗೆಲ್ಬೇಕು ಅನ್ನೋದು ನಿಮ್ ಭಾವನೆ, ಆದ್ರೆ ದೇಶ ಗೆಲ್ಬೇಕು ಅನ್ನೋದು ನಿಮ್ಮ ಕರ್ತವ್ಯ. ಸೊ ಗಿಲ್ಲಿಗೆ ಓಟ್ ಹಾಕಿ ತಪ್ಪಿಲ್ಲ, ಆದ್ರೆ ಮುಂದಿನ ಸಲ EVM ಮಿಷಿನ್ ಮುಂದೆ ನಿಂತಾಗ ಇದೇ ಜೋಶು, ಇದೇ ಅನಾಲಿಸಿಸ್ ಇಟ್ಕೊಂಡ್ ಬಟನ್ ಯಾರು ರಂಜಿಸ್ತಾರೋ ಅವ್ರಿಗೆ ಓಟ್ ಹಾಕೋದಲ್ಲ, ಯಾರು ನಮ್ಮನ್ನ ಮತ್ತು ನಮ್ಮ ದೇಶವನ್ನ ರಕ್ಷಿಸ್ತಾರೋ ಅವರಿಗೆ ಓಟ್ ಹಾಕಿ. ಥಿಂಕ್ ಅಬೌಟ್. ನಿಮ್ಮ ಓಟು ನಿಮ್ಮ ಹಕ್ಕು. ಡೋಂಟ್ ವೇಸ್ಟ್ ಇಟ್ ಫಾರ್ ಡರ್ಟಿ ಪಾಲಿಟಿಷಿಯನ್ಸ್. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.